ಒಂದಿಷ್ಟು ಮಂದಿ ಮನೀಶ್ ಪಾಂಡೆನ್ ಕ್ಲಾಸ್ ಅಂತ ಹೇಳಿ ಮನ್ನಿದ ಟೀಮ್ ಡೇವಿಡ್ ಕ್ಯಾಚ್ ಮತ್ತು ನಿನ್ನಿದ 45 ರನ್ಸ್ ಅದ ಇನ್ನಿಂಗ್ಸ್ ಅಲ್ಲಿ ಜಡ್ಜ್ ಮಾಡತ್ತೀರಿ. ಮನೀಶ್ ಪಾಂಡೆ 2008 ನಾಗ IPL ಎಂಟರ್ ಆದ ಫಾರ್ಮ್ ಕಂಟಿನ್ಯೂ ಇಟ್ಟಿದ್ರ ಅಂತಂದ್ರೆ ಹಿ ವುಡ್ ಹ್ಯಾವ್ ಬೀನ್ ದ ಸೆಕೆಂಡ್ ವಿರಾಟ್ ಕೊಹ್ಲಿ. ಯಾಕೆ ಆಗ್ಲಿಲ್ಲ ಒಂದಿಷ್ಟು ಫ್ಯಾಕ್ಟ್ಸ್ ಹೇಳ್ತೇನೆ ಕೇಳ್ರಿ. 2014 ಒಂದು ಫೇಸ್ ಬಂದಿತ್ತ, ಅವ್ರನ್ನ ಇಂಡಿಯನ್ ಟೀಮ್ ನಾಗ ಸೆಲೆಕ್ಟ್ ಮಾಡಿದ್ರ ಅಂಡ್ ಅವ್ರು ಆಸ್ಟ್ರೇಲಿಯಾಕ್ ಹೋಗಿದ್ರು. ಸಿಡ್ನಿನಾಗ ಒಂದು ಸೆಂಚುರಿ ಹೊಡೆದ್ರು ಅವ್ರು. ನಮಗೇನ್ ಅನ್ಸಾಕತ್ತಿತ್ತ, ದಿಸ್ ವಾಸ್ ದ ಫ್ಯೂಚರ್ ಆಫ್ ಟೀಮ್ ಇಂಡಿಯಾ. ಬಟ್ ನಡುವ ಒಂದಿಷ್ಟ ಲಫಡ ಅದು. RCB ಟೀಮ್ ನಾಗ ಇದ್ದಾಗ, ಮ್ಯಾನೇಜ್ಮೆಂಟ್ ನಾಗ ಇದ್ದಾಗ ಹಿ ವಾಸ್ ಅಕ್ಯೂಸ್ಡ್ ಆಫ್ ನೆಗೋಷಿಯೇಟಿಂಗ್ ಸ್ಯಾಲರಿ ಟರ್ಮ್ಸ್ ವಿತ್ ಅದರ್ ಟೀಮ್. ಅಂದ್ರ RCB ನಾಗ ಇದ್ಕೊಂಡ ಬ್ಯಾರೆ ಟೀಮ್ ಜೊತೆ ನನಗ್ ಜಾಸ್ತಿ ಸ್ಯಾಲರಿ ಕೊಡ್ರಿ, ನಾನು ನಿಮ್ ಟೀಮ್ ನಾಗ ಬರ್ತೇನೆ ಅಂತ ಹೇಳಿ ನೆಗೋಷಿಯೇಟ್ ಮಾಡಕತ್ತಿದ್ರ. ಆ ಟೈಮ್ ನಾಗ BCCI ರೂಲ್ಸ್ ಪ್ರಕಾರ ದಿಸ್ ವಾಸ್ ಇಲ್ಲಿಗಲ್. ಸೊ ಅವರಿಗೆ ಇದಾದ್ಮೇಲೆ 4 ಮ್ಯಾಚಸ್ ಇದ್ದ ಬ್ಯಾನ್ ಸಿಕ್ತ. ಅಂಡ್ 2023 ಡಿಸೆಂಬರ್ ನಾಗ BCCI ಅಫಿಲಿಯೇಟೆಡ್ ಟೂರ್ನಮೆಂಟ್ ನಾಗ ಹಿ ವಾಸ್ ಕಾಟ್ ಬಾಲಿಂಗ್ ವಿತ್ ಇಲ್ಲಿಗಲ್ ಆಕ್ಷನ್. ಈ ಆಕ್ಷನ್ ಎದಕ್ ಇಲ್ಲಿಗಲ್ ಇತ್ತಂತಂದ್ರೆ ದಿಸ್ ವಾಸ್ ನಾಟ್ ಅಪ್ರೂವ್ಡ್ ಬೈ BCCI. ಸೊ ನಿಮ್ಗೆ 2 ಸ್ಟೋರಿ ಹೇಳಿದೆ. ಈ 2 ಸ್ಟೋರಿದಿಂದ ನಮ್ಗೆ ಏನ್ ಕಲಿಯಾಕ್ ಸಿಗ್ತೈತೆ ಅಂತಂದ್ರೆ, ನೀವು ನಿಮ್ಮ ಸ್ಕಿಲ್ ಸೆಟ್ ಮೇಲೆ ಫೋಕಸ್ ಮಾಡ್ರಿ, ರೊಕ್ಕ ಆಮೇಲೆ ಬರ್ತೈತಿ. ಇನಿಷಿಯಲ್ ಸ್ಟೇಜಸ್ ಆಫ್ ಹಿಸ್ ಕರಿಯರ್ ನಾಗ ವಿರಾಟ್ ಕೊಹ್ಲಿನೂ ರೊಕ್ಕದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಲ್ಲ, ಹಿಸ್ ಸ್ಕಿಲ್ ಸೆಟ್ ಮ್ಯಾಟರ್ಡ್. ಆ ಮನುಷ್ಯ ಆಡಿದ ವಿಜಯ್ ಹಜಾರೆ ಟ್ರೋಫಿ ನೋಡ್ಲಿಲ್ಲ, ಇಂಡಿಯನ್ ಕ್ರಿಕೆಟ್ ಟೀಮ್ ನೋಡ್ಲಿಲ್ಲ, ನಾನು IPL ಟೀಮಿಗೆ ಹೊಂಟೇನ್ ನೋಡ್ಲಿಲ್ಲ. He just played pure cricket and focused on improving his skills. ಬಟ್ ಮನೀಶ್ ಪಾಂಡೆ ಏನ್ ಮಾಡಿದ್ರ, ನನಗ್ ಸ್ಕಿಲ್ ಸೆಟ್ ಐತೋ, ನನಗ್ ಅದ್ರದ್ದು ಅವಶ್ಯಕತೆ ಇಲ್ಲ, ನನಗ್ ಅವಶ್ಯಕತೆ ಇದ್ದಿದ್ದ ರೊಕ್ಕದ ಹಿಂದ್ ಹೋದ್ರ ಅವ್ರು. ಸೊ ಲಾಸ್ಟಿಗೆ ಒಂದ ಮಾತು ಹೇಳುದು, ನಾನು ರೊಕ್ಕದಿಂದ ಓಡ್ಬೇಡ್ರಿ, ನಿಮ್ ಸ್ಕಿಲ್ ಸೆಟ್ ಇಂಪ್ರೂವ್ ಮಾಡ್ಕೊಳ್ಳೋದ್ರಾಗ ನೋಡ್ರಿ, ನಿಮಗ್ ಒಂದ್ ದಿನ ಸಕ್ಸೆಸ್ ಸಿಗ್ತೈತಿ. ಅದನ್ನ ನಾ ಗ್ಯಾರಂಟಿ ಕೊಡ್ತೇನೆ. ಎಂತೆಂತವ್ರಿಗೂ ಚಾನ್ಸ್ ಕೊಟ್ಟೇವಂತ ಮನೀಶ್ ಪಾಂಡೆಗೂ ಒಂದು ಚಾನ್ಸ್ ಕೊಟ್ಟು ನೋಡುನು. ಯೂತು ಐತಿ, ಎಕ್ಸ್ಪೀರಿಯನ್ಸು ಐತಿ, ಎಕ್ಸ್ಪ್ಲೋರ್ಡ್ ಮಾಡ್ತಾರ ಅಂಡ್ ಇಂಡಿಯನ್ ಟೀಮ್ ಫ್ಯೂಚರ್ ಆಗಾಕ ಅರ್ಹರು ಅದಾರ.